ನಮಸ್ಕಾರ. ಇಂದಿನ ನಮ್ಮ ಈ ವಿಶೇಷ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನಮ್ಮ ಇಡೀ ಮಾನವ ಕುಲದ ಇತಿಹಾಸವನ್ನ ಒಂದು ಅಂತಿಮ ಸ್ಟಾರ್ಟಪ್ ಯಶಸ್ಸಿನ ಕಥೆಯಾಗಿ ನೋಡಲಿದ್ದೇವೆ. ಹೌದು, ಕೇವಲ ಗುಹೆಗಳಲ್ಲಿ ವಾಸಿಸುತ್ತಿದ್ದ ನಾವೆಲ್ಲರೂ ಇವತ್ತು ಇಷ್ಟು ಬೃಹತ್ ಜಾಗತಿಕ ನಾಗರಿಕತೆಯನ್ನ ಹೇಗೆ ಕಟ್ಟಿದೆವು, ಇದರ ಹಿಂದಿನ ಆಯಕಟ್ಟಿನ ತಂತ್ರಗಳೇನು ಅನ್ನೋದನ್ನ ಇವತ್ತು ಬಿಡಿಸಿ ನೋಡೋಣ ಬನ್ನಿ. ಸರಿ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಸುಮಾರು 1,00,000 ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಅಷ್ಟೇನೂ ವಿಶೇಷವಾಗಿರಲಿಲ್ಲ ಗೊತ್ತಾ. ದೈಹಿಕವಾಗಿ ನಮಗಿಂತ ಅದಷ್ಟೋ ಬಲಿಷ್ಠವಾಗಿದ್ದ ನಿಯಾಂಡ್ರತಲ್ಗಳಂತಹ ಇತರ ಮಾನವ ಪ್ರಭೇದಗಳು ಈ ಭೂಮಿಯ ಮೇಲಿದ್ವು. ಆದರೂ ಹೇಗೋ ನಮ್ಮದೇ ಆದ ಒಂದು ನಿರ್ದಿಷ್ಟ ವಂಶಾವಳಿ ಅಂದ್ರೆ ಹೋಮೋಸೇಪಿಯನ್ಸ್ ಇಡೀ ಜಗತ್ತನ್ನೇ ಆಕ್ರಮಿಸಿಕೊಂಡಿತು. ನಮಗಿಂತ ಬಲಿಷ್ಠರಿದ್ರೂ ನಾವು ಮಾತ್ರ ಈ ಭೂಮಿಯನ್ನ ಆಳಲು ಹೇಗೆ ಸಾಧ್ಯವಾಯಿತು? ಆ ಅಸಾಧಾರಣ ಶಕ್ತಿ ನಮಗೆಲ್ಲಿಂದ ಬಂತು? ಇದು ನಮ್ಮ ಮೊದಲನೇ ಭಾಗ, ಕಲ್ಪನೆಯ ಮಹಾಶಕ್ತಿ. ಇದನ್ನೇ ನಾವು ಅರಿವಿನ ಕ್ರಾಂತಿ ಅಂತ ಕರೆಯೋದು. ನಮ್ಮ ಈ ಅಚ್ಚರಿಯ ಯಶಸ್ಸಿನ ಹಿಂದಿನ ಗುಟ್ಟು ಕೇವಲ ದೈಹಿಕ ಬಲವಾಗಿರಲಿಲ್ಲ. ಬದಲಿಗೆ ಅದು ನಮ್ಮ ಕಲ್ಪನಾಶಕ್ತಿ. ಕೇವಲ ಭೌತಿಕ ವಾಸ್ತವವನ್ನು ಮಾತ್ರ ಹೇಳುವ ಪ್ರಾಣಿಗಳಿಗೂ ಹಾಗೂ ಕಾಲ್ಪನಿಕ ಕಥೆಗಳನ್ನು ಸೃಷ್ಟಿಸುವ ನಮಗೂ ಇರುವ ವ್ಯತ್ಯಾಸ ನಿಜಕ್ಕೂ ಅಗಾಧವಾಗಿದೆ. ಒಂದು ಕೋತಿ ಸಿಂಹವನ್ನು ನೋಡಿದ್ರೆ ಕೇವಲ ಅಪಾಯ ಅಂತ ಸೂಚಿಸುತ್ತೆ ಅಷ್ಟೇ. ಆದರೆ ನಮ್ಮ ಪೂರ್ವಜರು ತಮ್ಮ ಕಲ್ಪನಾ ಶಕ್ತಿಯಿಂದ ಅದೇ ಸಿಂಹವನ್ನು ಒಂದು ರಕ್ಷಕ ಶಕ್ತಿ ಅಥವಾ ದೇವರು ಅಂತ ನಂಬುವ ಅದ್ಭುತ ಕಥೆಗಳನ್ನು ಕಟ್ಟಬಲ್ಲವರಾಗಿದ್ರು. ಈ ಒಂದು ಸಣ್ಣ ಕಿಡಿಯೇ ನಮ್ಮನ್ನು ಜಾಗತಿಕ ನಾಗರಿಕತೆಯ ಶಿಲ್ಪಿಗಳನ್ನಾಗಿ ಬದಲಾಯಿಸಿದ್ದು. ಈ ಕಾಲ್ಪನಿಕ ಕಥೆಗಳಿಲ್ಲದೆ ಹೋಗಿದ್ರೆ ನಮ್ಮ ಜೀವಶಾಸ್ತ್ರದ ಪ್ರಕಾರ ನಾವು ಕೇವಲ ಸುಮಾರು 150 ವ್ಯಕ್ತಿಗಳ ಸಣ್ಣ ಗುಂಪುಗಳಲ್ಲಿ ಮಾತ್ರ ನಂಬಿಕೆಯನ್ನು ಉಳಿಸಿಕೊಳ್ಳಲು ಸಾಧ್ಯವಾಗುತ್ತಿತ್ತು. ಆದರೆ ಈ ಮಿತಿಯನ್ನು ಮೀರಿ ಸಾವಿರಾರು ಅಪರಿಚಿತರೊಂದಿಗೆ ಒಗ್ಗೂಡಿ ಕೆಲಸ ಮಾಡಲು ನಮಗೆ ಸಾಧ್ಯವಾಗಿದ್ದು ಹೇಗೆ? ಖಂಡಿತ ಇದೇ ಸಾಮೂಹಿಕ ಕಲ್ಪನೆಯಿಂದ. ಹೌದು, ಕಥೆಗಳು ಅಪರಿಚಿತರನ್ನು ಒಂದೇ ದಾರಿಯಲ್ಲಿ ಸಾಗುವಂತೆ ಮಾಡಿದವು. ಈಗ ಭಾಗ 2, ಬ್ರ್ಯಾಂಡ್ಗಳೇ ಪುರಾಣ. ಪ್ರಾಚೀನ ಕಲ್ಪನೆಗಳು ಇಂದಿಗೂ ಹೇಗೆ ಕೆಲಸ ಮಾಡ್ತವೆ ಅಂತ ನೋಡೋಣ. ಪ್ರಾಚೀನ ಸಮಾಜಗಳನ್ನ ಕಟ್ಟಿದ ಅದೇ ಕಲ್ಪನೆಗಳನ್ನೇ ಇಂದಿನ ನಾಯಕರು ಕಾರ್ಪೊರೇಟ್ ಸಾಮ್ರಾಜ್ಯಗಳನ್ನು ನಿರ್ಮಿಸಲು ಬಳಸ್ತಾರೆ ಅನ್ನೋದು ಎಷ್ಟೊಂದು ಕುತೂಹಲಕಾರಿ ಅಲ್ವಾ? ಉದಾಹರಣೆಗೆ ಪ್ಯೂಜೋನಂತಹ ಆಧುನಿಕ ಬ್ರ್ಯಾಂಡ್ ಒಂದು ಪ್ರಾಚೀನ ಧರ್ಮದಂತೆಯೇ ಹೇಗೆ ಕಾರ್ಯನಿರ್ವಹಿಸುತ್ತದೆ ಅನ್ನೋದನ್ನು ಗಮನಿಸಿ. ಧರ್ಮವು ಹೇಗೆ ನೈತಿಕ ಸಹಕಾರವನ್ನು ತರುತ್ತದೆಯೋ ಅದೇ ರೀತಿ ಕಾರ್ಪೊರೇಟ್ ಬ್ರ್ಯಾಂಡುಗಳು ಕೂಡ ಕೆಲಸ ಮಾಡುತ್ತವೆ. ಇವೆರಡೂ ಲಕ್ಷಾಂತರ ಅಪರಿಚಿತರನ್ನು ನಂಬಿಕೆಯ ವ್ಯವಸ್ಥೆಯಲ್ಲಿ ಬೆಸೆಯುವ ಕೇವಲ ಕಾಲ್ಪನಿಕ ವಾಸ್ತವಗಳಾಗಿವೆ ಅಷ್ಟೇ. ಫ್ಯಾಕ್ಟರಿ ಸುಟ್ಟು ಹೋದರೂ ಪ್ಯೂಜೋ ಎಂಬ ಆ ಹೆಸರು ಮತ್ತು ನಂಬಿಕೆ ಜನರಲ್ಲಿ ಹಾಗೇ ಇರುತ್ತೆ. ಹಾಗಾಗಿ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಪ್ರಮುಖ ಅಂಶ ಅಂದ್ರೆ, ಮನುಷ್ಯರು ಕೇವಲ ಭೌತಿಕ ವಸ್ತುಗಳನ್ನು ಮಾತ್ರ ವ್ಯಾಪಾರ ಮಾಡುವುದಿಲ್ಲ, ಬದಲಾಗಿ ಕಾರ್ಪೊರೇಷನ್ಗಳು ಅಥವಾ ಕರೆನ್ಸಿಗಳಂತಹ ಕಾನೂನುಬದ್ಧ ಕಲ್ಪನೆಗಳಲ್ಲಿನ ನಂಬಿಕೆಯನ್ನು ನಾವು ವ್ಯಾಪಾರ ಮಾಡುತ್ತೇವೆ. ಕೇವಲ ಈ ಸಾಮೂಹಿಕ ನಂಬಿಕೆಯ ಬಲದಿಂದಲೇ ನಮ್ಮ ಜಾಲಗಳು ಮತ್ತು ಬೃಹತ್ ಉದ್ಯಮಗಳು ಇಡೀ ಪ್ರಪಂಚದಾದ್ಯಂತ ಬೆಳೆದು ನಿಂತಿವೆ. ಈಗ ಭಾಗ 3, ಆಧುನಿಕ ಶ್ರಮದ ಬಲೆ ಅಂದ್ರೆ ಕೃಷಿ ಕ್ರಾಂತಿಯ ಹಿಂದಿನ ಅಸಲಿ ಕಥೆ. ಜಾಗತಿಕವಾಗಿ ಬೆಳೆಯುವ ಈ ಪ್ರಕ್ರಿಯೆ ನೋಡಲು ಅದ್ಭುತವಾಗಿ ಕಂಡ್ರೂ ಇದು ಅಪಾರವಾದ ಗುಪ್ತ ಬೆಲೆಯನ್ನು ನಮ್ಮಿಂದ ಕಸಿದುಕೊಂಡಿದೆ. ಇತಿಹಾಸದ ಅತಿದೊಡ್ಡ ವಂಚನೆ ಅಂದ್ರೆ, ಬೇಟೆಗಾರರ ಚುರುಕಾದ ಮತ್ತು ವೈವಿಧ್ಯಮಯ ಜೀವನ ಶೈಲಿಯನ್ನು ಬಿಟ್ಟು ಕೃಷಿಯ ಕಠಿಣ ಹಾಗೂ ಅಂತ್ಯವಿಲ್ಲದ ಶ್ರಮದ ಬಲೆಗೆ ನಾವು ಬಿದ್ದದ್ದು. ಬೆಳಗ್ಗೆಯಿಂದ ಸಂಜೆಯವರೆಗೂ ದುಡಿಯುವ ಈ ಕೃಷಿಯ ಶ್ರಮ ಇಂದಿನ ನಮ್ಮ ಆಯಾಸಕಾರಕ ಕಾರ್ಪೊರೇಟ್ ಗ್ರೈಂಡ್ ಅಥವಾ ಕಾರ್ಪೊರೇಟ್ ಸಂಸ್ಕೃತಿಯನ್ನು ನೇರವಾಗಿ ಪ್ರತಿಬಿಂಬಿಸುತ್ತದೆ. ನಿಜ ಹೇಳಬೇಕು ಅಂದ್ರೆ, ನಾವು ಸ್ವತಂತ್ರರಾಗುವ ಬದಲು ಮತ್ತಷ್ಟು ಬಂಧಿತರಾದೆವು. ನಾವೆಲ್ಲರೂ ಅನ್ಕೊಂಡಿದ್ವಿ ಮನುಷ್ಯ ಪ್ರಕೃತಿಯನ್ನ ಜಯಿಸಿದ ಅಂತ ಅಲ್ವಾ? ಆದ್ರೆ ವಾಸ್ತವ ಏನಪ್ಪಾ ಅಂದ್ರೆ, ಗೋಧಿ ನಮ್ಮನ್ನು ಒಂದು ಮೋಸದ ಒಪ್ಪಂದದಲ್ಲಿ ಸಿಕ್ಕಾಕಿಸಿದು. ಅದು ನಮ್ಮನ್ನು ಒಂದೇ ಕಡೆ ಭೂಮಿಗೆ ಕಟ್ಟಿಹಾಕಿ ನೀರು, ರಕ್ಷಣೆ ಮತ್ತು ಆರೈಕೆಗಾಗಿ ನಮ್ಮಿಂದಲೇ ಅಂತ್ಯವಿಲ್ಲದ ದುಡಿಮೆಯನ್ನ ಪಡೆದುಕೊಂಡಿತು. ಕೇಳಲು ಆಶ್ಚರ್ಯವಾದರೂ ಇದು ಸತ್ಯ. ನಾವು ಗೋಧಿಯನ್ನು ಪಳಗಿಸಿಲ್ಲ, ಬದಲಾಗಿ ಗೋಧಿಯ ನಮ್ಮನ್ನು ಪಳಗಿಸಿತು. ಈ ಹೆಚ್ಚುವರಿ ಸಂಪತ್ತು ಮತ್ತು ದಕ್ಷತೆಯ ನಿರಂತರ ಬೆನ್ನಟ್ಟುವಿಕೆಯಿಂದ ಒಂದು ಹೊಸ ಸಾಂಸ್ಥಿಕ ಶ್ರೇಣಿ ಹುಟ್ಕೊಂತು. ಈ ವ್ಯವಸ್ಥೆಯಲ್ಲಿ ಜನಸಂಖ್ಯೆ ಏನೋ ತೀವ್ರವಾಗಿ ಬೆಳೀತು, ಆದರೆ ಒಬ್ಬ ಮನುಷ್ಯನ ವೈಯಕ್ತಿಕ ಸ್ವಾತಂತ್ರ್ಯ ಪಾತಾಳಕ್ಕೆ ಕುಸಿಯಿತು. ಹೆಚ್ಚಾದ ಕೆಲಸದ ಸಮಯ, ಕಠಿಣ ದಬ್ಬಾಳಿಕೆ ಮತ್ತು ರೋಗಗಳಿಗೆ ತುತ್ತಾಗುವ ದುರ್ಬಲತೆ, ಇವೆಲ್ಲವೂ ಈ ವ್ಯವಸ್ಥೆ ನಮಗೆ ಕೊಟ್ಟ ಗುಪ್ತ ಕೊಡುಗೆಗಳು. ಈಗ 4ನೇ ಭಾಗ, ಸಾಮಾಜಿಕ ವಿನ್ಯಾಸ. ನಮ್ಮ ಕಲ್ಪನೆಯನ್ನ ಹೇಗೆ ಮರುರೂಪಿಸಬಹುದು ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ ಕೇಳಿಕೊಳ್ಳಿ. ನಮ್ಮ ಪೂರ್ವಜರಿಗೆ ಈ ಕಟ್ಟುನಿಟ್ಟಿನಾದ ಶ್ರೇಣೀಕೃತ ವ್ಯವಸ್ಥೆಯೊಂದೇ ಏಕೈಕ ಮಾರ್ಗವಾಗಿತ್ತಾ? ಖಂಡಿತ ಇಲ್ಲ.
ದಿ ಡಾನ್ ಆಫ್ ಎವ್ರಿಥಿಂಗ್ ಪುಸ್ತಕದ ಲೇಖಕರಾದ ಗ್ರೇಬರ್ ಮತ್ತು ವೆಂಗ್ರೋವ್ ಅವರ ದೃಷ್ಟಿಕೋನ ಇಲ್ಲಿ ತುಂಬಾನೇ ವಿಭಿನ್ನವಾಗಿದೆ. ಅವರ ಪ್ರಕಾರ ಆರಂಭಿಕ ಮಾನವರು ಕೃಷಿಯ ಅಸಹಾಯಕ ಬಲಿಪಶುಗಳಾಗಿರಲಿಲ್ಲ, ಬದಲಿಗೆ ತಮ್ಮ ಸಾಮಾಜಿಕ ರಚನೆಗಳನ್ನು ಸಕ್ರಿಯವಾಗಿ ಪ್ರಯೋಗಿಸಿದ ತಮಾಷೆಯ ಶಿಲ್ಪಿಗಳಾಗಿದ್ರು. ಕೃಷಿ ಬಂದ ಮೇಲೆ ಈ ಶ್ರೇಣೀಕರಣ ಅನಿವಾರ್ಯ ಅನ್ನೋ ಯುವಲ್ ನೋವಾ ಹರಾರಿ ಅವರ ವಾದಕ್ಕೆ ಇದೊಂದು ಅದ್ಭುತವಾದ ಮರುಚಿಂತನೆ ಅಂತಲೇ ಹೇಳ್ಬೋದು. ಇದು ನಮ್ಮೆಲ್ರಿಗೂ, ವಿಶೇಷವಾಗಿ ಇಂದಿನ ನಾಯಕರಿಗೆ ಒಂದು ಪ್ರಮುಖ ಕಾರ್ಯತಂತ್ರದ ಪಾಠವನ್ನ ಕಲಿಸ್ತಾ ಇದೆ. ನಮ್ಮ ಪೂರ್ವಜರೇ ತಮ್ಮ ಸಮಾಜಗಳನ್ನ ಅಷ್ಟು ಸುಲಭವಾಗಿ ಮರುವಿನ್ಯಾಸಗೊಳಿಸಬಹುದಾಗಿದ್ರೆ, ನಾವು ಇಂದಿನ ಈ ಬೃಹತ್ ಕಾರ್ಪೊರೇಟ್ ಅಧಿಕಾರಶಾಹಿಯನ್ನ ಕೇವಲ ಅನಿವಾರ್ಯ ಅಂತ ಒಪ್ಕೊಳ್ಳೋ ಬದಲು ಅದನ್ನೇಕೆ ಹೊಸದಾಗಿ ವಿಭಿನ್ನವಾಗಿ ಚಿಂತಿಸಬಾರದು? ನಮ್ಮ ಬಳಿ ಕಲ್ಪನಾ ಶಕ್ತಿ ಇದೆ ಅಂದ್ರೆ ನಾವು ಇಂದಿನ ಈ ವ್ಯವಸ್ಥೆಗಳಲ್ಲೇ ಶಾಶ್ವತವಾಗಿ ಸಿಲುಕಿಕೊಳ್ಳಬೇಟಾಡಿಲ್ಲ. ಆಟ ಇನ್ನೂ ಮುಗಿದಿಲ್ಲ. 5ನೇ ಭಾಗಕ್ಕೆ ಹೋಗೋಣ. ನಮ್ಮ ಜೈವಿಕ ಮಿತಿಗಳನ್ನು ಮೀರುವುದು. ಕಾಲ ಕಳೆದಂತೆ ನಮ್ಮ ಪ್ರಭೇದ ವಿಸ್ತರಿಸುತ್ತಲೇ ಹೋಯಿತು. ನಾವು ಕೂಡ ಸಾಂಪ್ರದಾಯಿಕ ಪುರಾಣಗಳ ಮಿತಿಗಳನ್ನು ತಲುಪಿದೆವು. ಆಗ ಶುರುವಾಗಿದ್ದೇ ಸಾವಯವ ವಿಕಸನದಿಂದ ತಂತ್ರಜ್ಞಾನದ ಮೂಲಕ ನಮ್ಮದೇ ಜೀವಶಾಸ್ತ್ರವನ್ನು ನಾವೇ ವಿನ್ಯಾಸಗೊಳಿಸುವ ಕಡೆಗಿನ ನಮ್ಮ ಪಯಣ. ಕಲ್ಪನೆಗಳಿಂದ ಶುರುವಾಗಿ ಕೃಷಿಯ ಮೂಲಕ ಸಾಗಿ, ಅಲ್ಲಿಂದ ವೈಜ್ಞಾನಿಕ ವೀಕ್ಷಣೆ ಮತ್ತು ಈಗ ನೇರವಾಗಿ ಜೆನೆಟಿಕ್ ಹಾಗೂ ಕೃತಕ ಬುದ್ಧಿಮತ್ತೆ ಅಂದರೆ ಎಐ ವರೆಗಿನ ಅದ್ಭುತ ಪಯಣ ಇದು. ವೈಜ್ಞಾನಿಕ ಕ್ರಾಂತಿ ಶುರುವಾಗಿದ್ದೇ ಒಂದು ಪ್ರಾಮಾಣಿಕ ಒಪ್ಪಿಗೆಯಿಂದ, ಅದೇ ನನಗೆ ತಿಳಿದಿಲ್ಲ ಅನ್ನೋ ಮಾತು. ಅಂತಿಮವಾಗಿ ನಮ್ಮ ಅಜ್ಞಾನವನ್ನು ಒಪ್ಪಿಕೊಳ್ಳುವ ಮೂಲಕ ಪ್ರಕೃತಿಯನ್ನ ಕುಶಲತೆಯಿಂದ ನಿರ್ವಹಿಸುವ ಅಗಾಧ ಸಾಮರ್ಥ್ಯವನ್ನು ನಾವು ಅನ್ಲಾಕ್ ಮಾಡಿದೆವು. ಆದರೆ ಒಮ್ಮೆ ಯೋಚಿಸಿ, ಇದು ನಮ್ಮ ಜೈವಿಕ ಮಿತಿಗಳು ಮತ್ತು ದೇವರಂತೆ ವರ್ತಿಸುವ ನಮ್ಮ ಆಸೆಯ ನಡುವೆ ಒಂದು ದೊಡ್ಡ ಅಪಾಯಕಾರಿ ಸೆಳೆತವನ್ನು ಸೃಷ್ಟಿಸಿದೆ ಅಲ್ವಾ? ಬನ್ನಿ, ಈಗ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಹೊಸ ಕಲ್ಪನೆಗಳು ಮತ್ತು ನಮ್ಮ ಭವಿಷ್ಯದ ವಾಸ್ತವಗಳು. ಇದು ನಮ್ಮ ಪ್ರಭೇದದ ಸ್ಟಾರ್ಟಪ್ ಕಥೆಯ ಅಂತಿಮ ಘಟ್ಟ. ಮನುಷ್ಯರಾದ ನಾವು ಅಭಾವವನ್ನ ಜಯಿಸಿದ್ದೇವೆ, ಬೃಹತ್ ಜಾಗತಿಕ ಸಾಮ್ರಾಜ್ಯಗಳನ್ನೇ ನಿರ್ಮಿಸಿದ್ದೇವೆ. ಆದರೂ 1,00,000 ವರ್ಷಗಳ ಹಿಂದೆ ಆಫ್ರಿಕಾದ ಕಾಡುಗಳಲ್ಲಿ ಅಲೆದಾಡುತ್ತಿದ್ದ ಅದೇ ಸಸ್ತನಿಯ ಆತಂಕಗಳಿಂದನೇ ನಾವು ಇಂದಿಗೂ ಒದ್ದಾಡುತ್ತಿದ್ದೇವೆ. ಇಡೀ ಜಗತ್ತನ್ನೇ ಆಳಿದ್ರೂ ಕೇವಲ ವಸ್ತುಗಳ ಸಂಗ್ರಹಣೆ ಹಾಗೂ ಯಶಸ್ಸಿನ ಬೆನ್ನೆರುವಿಕೆಯ ಹೊರತಾಗಿ ನಿಜವಾದ ನೆಮ್ಮದಿಯನ್ನು ಹುಡುಕಲು ನಾವು ಇಂದಿಗೂ ಪರದಾಡುತ್ತಲೇ ಇದ್ದೇವೆ. ಇದೊಂದು ವಿಪರ್ಯಾಸ ಅಲ್ವಾ? ಹಾಗಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕಾದ ಅತ್ಯಂತ ಪ್ರಮುಖ ಅಂಶ ಏನಪ್ಪಾ ಅಂದ್ರೆ, ನಮ್ಮ ಆರ್ಥಿಕತೆಯ ಹಾಗೂ ನಮ್ಮ ಕಾರ್ಪೊರೇಟ್ ರಚನೆಗಳ ಕಟ್ಟುನಿಟ್ಟಿನ ನಿಯಮಗಳು ಯಾವುದೇ ಭೌತಶಾಸ್ತ್ರದ ನಿಯಮಗಳಲ್ಲ. ಅವೆಲ್ಲವೂ ನಾವೆಲ್ಲರೂ ನಂಬಲು ಒಪ್ಪಿಕೊಂಡ ಕೇವಲ ಕಾಲ್ಪನಿಕ ಕಥೆಗಳಷ್ಟೇ. ಹಣ, ದೇಶದ ಗಡಿಗಳು ಮತ್ತು ಬೃಹತ್ ನಿಗಮಗಳು ಕೇವಲ ನಾವು ಹಂಚಿಕೊಂಡ ಕಲ್ಪನೆಗಳಾಗಿದ್ರೆ, ನಮ್ಮ ಅವಶ್ಯಕತೆಗೆ ತಕ್ಕಂತೆ ಅವುಗಳನ್ನು ಖಂಡಿತವಾಗಿಯೂ ಮರುಬರೆಯಬಹುದು. ನಮ್ಮ ಇಂದಿನ ಈ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸುತ್ತಿದ್ದಂತೆ ನಿಮ್ಮೆಲ್ಲರಿಗೂ ಒಂದು ಪ್ರಚೋದನಕಾರಿ ಆಲೋಚನೆಯನ್ನು ಬಿಟ್ಟು ಹೋಗುತ್ತಿದ್ದೇನೆ. ನಮ್ಮ ಪ್ರಸ್ತುತ ವ್ಯವಸ್ಥೆಗಳು ಕೇವಲ ಬದುಕುಳಿಯಲು ನಾವು ಸೃಷ್ಟಿಸಿದ ಕಥೆಗಳಾಗಿದ್ದರೆ, ನಿಜವಾಗಿಯೂ ನೆಮ್ಮದಿಯಿಂದ, ಸಂತೋಷದಿಂದ ಬದುಕಲು ಮುಂದೆ ನಾವು ಯಾವ ಹೊಸ ಹಾಗೂ ಆಸಕ್ತಿದಾಯಕ ಸಾಮಾಜಿಕ ರಚನೆಗಳನ್ನು ಊಹಿಸಬಹುದು? ನಮ್ಮ ಭವಿಷ್ಯವನ್ನು ನಾವೆಲ್ಲರೂ ಸೇರಿ ಹೇಗೆ ಮರುವಿನ್ಯಾಸಗೊಳಿಸುತ್ತೇವೆ? ಯೋಚಿಸಿ, ಏಕೆಂದರೆ ಈ ಪ್ರಶ್ನೆಗೆ ಉತ್ತರ ಬೇರೆಲ್ಲೂ ಇಲ್ಲ, ನಮ್ಮದೇ ಅದ್ಭುತ ಕಲ್ಪನಾ ಶಕ್ತಿಯಲ್ಲಿದೆ.